ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವಂಥ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಎಲ್ಲ PSI ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೀನಿ. ಈ ಪುಸ್ತಕದಲ್ಲಿ ನಾನು ನಿಮಗೆ ಇಂಗ್ಲಿಷ್ ಗ್ರಾಮರನ್ನು ಸರಳವಾಗಿ ಹೇಳ್ಕೊಟ್ಟಿದ್ದೀನಿ, ತಿಳಿಸಿದ್ದೀನಿ ಅಂತ ಕೂಡ ಹೇಳಬಹುದು. ಹಾಗೆ ಇಡೀ ನಮ್ಮ ಪುಸ್ತಕದಲ್ಲಿ ನೀವು ನೋಡೋದಾದರೆ 1000ಕ್ಕೂ ಹೆಚ್ಚು ವೊಕ್ಯಾಬ್ಯುಲರಿ ನಿಮಗೆ ಸಿಗುತ್ತೆ. ಆ್ಯಂಡ್ ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ 200 ಪ್ರಶ್ನೆಗಳನ್ನು ನೋಡ್ತೀರಾ. ಪ್ರೆಸಿ ರೈಟಿಂಗನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ಇದಲ್ಲದೆ PSI ಪೇಪರ್ 2ಗೆ ಸಂಬಂಧಿಸಿದ 5 ಮಾಡೆಲ್ ಪೇಪರ್ಸ್ ಇದರಲ್ಲಿ ಸಿಗುತ್ತೆ. ಪ್ರತಿಯೊಂದು ಮಾಡೆಲ್ ಪೇಪರ್ನಲ್ಲಿ 100 ಪ್ರಶ್ನೆಗಳಿರುತ್ತೆ ವಿತ್ ಆನ್ಸರ್ಸ್. ಹೀಗೆ ನಿಮಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ಈ ಪುಸ್ತಕವನ್ನು ಈಗ ನಾನು ಬರೆದು ನಿಮಗಾಗಿ ರಿಲೀಸ್ ಮಾಡಿದ್ದೀನಿ. ನೀವು ಕೂಡ ನಿಮ್ಮ PSI ಪರೀಕ್ಷೆಗಳಿಗೆ ಒಳ್ಳೆಯ ತಯಾರಿಯನ್ನು ನಡೆಸಬೇಕು, ಹಾಗೆ ಒಂದೊಳ್ಳೆ ಪುಸ್ತಕ ಹುಡುಕ್ತಾ ಇದ್ದೀರಾ ಅಂತಿದ್ದಲ್ಲಿ ಇದು ನಿಮಗೆ ಬಹಳ ಸಹಾಯವನ್ನು ಮಾಡುತ್ತೆ. ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ನ ಸೆಷನಲ್ಲಿ ನಿಮ್ಮ ಜೊತೆಲಿ ನಾನು ಡಿಸ್ಕಸ್ ಮಾಡೋದಕ್ಕೆ ಒಂದು ಪ್ರಶ್ನೆಯನ್ನು ತೊಗೊಂಡು ಬಂದಿದ್ದೀನಿ. ಒಂದು ಕನ್ನಡದ ಪ್ಯಾರಾಗ್ರಾಫನ್ನು ತೊಗೊಂಡು ಬಂದಿದ್ದೀನಿ. ಬನ್ನಿ ನೋಡೋಣ ಏನಿದೆ ಅಂತ. ನೋಡಿ, ಹೀಗಿದೆ. ಏನಿದೆ ಪ್ರಶ್ನೆ ಓದೋಣ. ನೆನ್ಪಿಟ್ಕೊಳ್ಳಿ, ಯಾವುದೇ ಈ ರೀತಿಯ ಪ್ರಶ್ನೆ ಬರ್ತಾ ಇದೆ ಅಂತಿದ್ದಲ್ಲಿ ನಿಮ್ಮ ಪರೀಕ್ಷೆಯಲ್ಲಿರಬಹುದು, ಪ್ರಾಕ್ಟೀಸ್ ಟೈಮ್ನಲ್ಲಿ ಇರಬಹುದು, ಯು ಹ್ಯಾವ್ ಟು ಲುಕ್ ಅಟ್ ದ ಕ್ವೆಶ್ಚನ್, ಯು ಹ್ಯಾವ್ ಟು ರೀಡ್ ದ ಕ್ವೆಶ್ಚನ್. ಯಾಕೆ? ಪ್ರಶ್ನೆ ಏನಿದೆ ಅಂತ ನಿಮ್ಗೆ ಅರ್ಥ ಆದರೆ ನಿಮಗೆ ಬರೆಯೋದಕ್ಕೆ ಸುಲಭ ಆಗುತ್ತೆ. ಪ್ರಶ್ನೆ ಏನು ಅಂತಲೇ ಗೊತ್ತಿಲ್ಲ, ಅದರಲ್ಲಿ ಏನೇನು ಪದಗಳಿದೆ ಅಂತಲೇ ನಿಮ್ಗೆ ಗೊತ್ತಿಲ್ಲ ಅಂತಿದ್ದಲ್ಲಿ ತುಂಬ ಕಷ್ಟ ಆಗುತ್ತೆ. ಅಂಥ ತಪ್ಪನ್ನು ನೀವು ಮಾಡಬಾರ್ದು. ಯು ಹ್ಯಾವ್ ಟು ರೀಡ್ ದ ಕ್ವೆಶ್ಚನ್, ಯು ಹ್ಯಾವ್ ಟು ರೀಡ್ ಈಚ್ ಆ್ಯಂಡ್ ಎವ್ರಿ ವರ್ಡ್. ಆಗ್ಲಷ್ಟೇ ನಿಮಗೆ ಗೊತ್ತಾಗೋದು ಏನಿದೆ, ನೀವೇನು ಬರೀಬೇಕು, ನಿಮಗಿನ್ನ ಇದರಲ್ಲಿ ಏನು ಗೊತ್ತಾಗ್ತಾ ಇಲ್ಲ ಎಲ್ಲವೂ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಕಮ್ ಲೆಟ್ಸ್ ರೀಡ್. ವಿವಿಧ ಕ್ಷೇತ್ರಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿವಿಧ ಅನ್ವಯಿಕೆಗಳಿವೆ. ಕೃಷಿ ಕ್ಷೇತ್ರದಲ್ಲಿ ಸಾಂಪ್ರದಾಯಿಕ ಕೃಷಿ ವಿಧಾನಗಳಿಗೆ ಹೋಲಿಸಿದರೆ ಹೆಚ್ಚು ಬೆಳೆಗಳನ್ನು ಉತ್ಪಾದಿಸಲು ಇದು ರೈತನಿಗೆ ಸಹಾಯ ಮಾಡಿದೆ. ಇದು ಪಶುಸಂಗೋಪನೆ, ಮೀನುಗಾರಿಕೆ ಮತ್ತು ಅರಣ್ಯ ಕ್ಷೇತ್ರಗಳಲ್ಲಿಯೂ ಸಹಾಯ ಮಾಡುತ್ತಿದೆ. ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಗತಿಯಿಂದಾಗಿ ಕೈಗಾರಿಕಾ ಕ್ರಾಂತಿ ನಡೆದಿದೆ. ನೋಡಿ, ಹೀಗಿದೆ ಒಟ್ಟು 4 ವಾಕ್ಯಗಳ ಈ ಪ್ಯಾರಾಗ್ರಾಫ್. ನೋಡೋಣ ಬನ್ನಿ ಇದನ್ನು ಹೇಗೆ ನಾವು ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡ್ತೀವಿ ಅಂತ. ನಾನೀಗ ನಿಮಗೆ ಮೊದಲನೇ ವಾಕ್ಯವನ್ನು ತೋರಿಸ್ತಾ ಇದ್ದೀನಿ. ವಾಕ್ಯಕ್ಕೆ ಹೋಗೋ ಮುನ್ನ ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಐ ಹೋಪ್ ಯು ನೋ ಅಬೌಟ್ ದಿಸ್. ಒಂದು ವೇಳೆ ಗೊತ್ತಿಲ್ಲ ಅಂತಿದ್ದಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ. ಇದರ ಹೆಸರು ವೇದಾಂತ್ ಪಾಠಶಾಲೆ ಅಂತ. ಇದಕ್ಕೆ ನೀವು ಜಾಯಿನ್ ಆಗೋದ್ರಿಂದ ನಿಮ್ಮ ಪರೀಕ್ಷೆಗೆ ಉಪಯೋಗ ಆಗುವಂಥ ಮಾಹಿತಿ ನಿಮಗೆ ಸಿಗುತ್ತೆ. ಇದಲ್ಲದೆ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವಂಥ ಎಲ್ಲ ಸೆಷನ್ಸ್ ಕೂಡ ಮೊದಲಿಗೆ ನಮ್ಮ ಈ ಗ್ರೂಪ್ನಲ್ಲೇ ಅಪ್ಡೇಟ್ ಆಗೋದು. ಜಾಯಿನ್ ಆಗಿಲ್ಲ ಅಂತ ಇದ್ದಲ್ಲಿ ಜಾಯಿನ್ ಆಗಿ. ಇದೇ ಸೆಷನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ಓಕೆ, ಎಸ್, ನೋಡೋಣ ಬನ್ನಿ ಏನಂತ ಕೊಟ್ಟಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಅಂತ ಇದೆ. ವಿವಿಧ ಕ್ಯಾನ್ ಬಿ ರಿಟನ್ ಆಸ್ ಡಿಫ್ರೆಂಟ್. ಕ್ಷೇತ್ರಗಳಲ್ಲಿ ಸೆಕ್ಟಾರ್ಸ್ ಅಂತ ತಗೊಳ್ಳೋಣ. ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿವಿಧ ಅನ್ವಯಿಕೆಗಳಿವೆ. ಓಕೆ, ವಿಜ್ಞಾನ ಅಂತ ಕೊಟ್ಟಿದ್ದಾರಲ್ವಾ, ತಗೊಳ್ಳೋಣ ಸೈನ್ಸ್. ಮತ್ತು ಆ್ಯಂಡ್ ತಂತ್ರಜ್ಞಾನದ, ವಿ ಕ್ಯಾನ್ ರೈಟ್ ದಿಸ್ ಆಸ್ ಟೆಕ್ನಾಲಜಿ. ಇದನ್ನು ಟೆಕ್ನಾಲಜಿ ಅಂತ ಬರಿಬಹುದು. ಅಗೇನ್ ವಿವಿಧ ನಮ್ಗೆ ಆಲ್ರೆಡಿ ಗೊತ್ತಿದೆ. ಡಿಫ್ರೆಂಟ್ ಅಂತ, ವೇರಿಯಸ್ ಅಂತ ಕೂಡ ತಗೊಳ್ಬಹುದು. ಬರ್ದಿರ್ತೀನಿ, ವೇರಿಯಸ್ ಹೀಗೂ ಕೂಡ ತಗೊಳ್ಳಿ, ಪರವಾಗಿಲ್ಲ. ಅನ್ವಯಿಕೆಗಳಿವೆ ಅಂತ ಕೊಟ್ಟಿದ್ದಾರೆ. ಅನ್ವಯಿಕೆ ಇನ್ ದ ಸೆನ್ಸ್ ಅಪ್ಲಿಕೇಶನ್ ಅಂತ ತಗೊಳ್ಬಹುದು. ತಗೊಳ್ಳೋಣ ಅಪ್ಲಿಕೇಶನ್ ಅಂತ. ಓಕೆ, ಎಸ್, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಯಿತು. ಏನು ಹೇಳ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳೋಣ. ವಿವಿಧ ಕ್ಷೇತ್ರಗಳಲ್ಲಿ ನಾವು ಮಾತಾಡ್ತಾ ಇರುವಂಥದ್ದೇನು, ಡಿಫ್ರೆಂಟ್ ಸೆಕ್ಟಾರ್ಸ್ನ ಬಗ್ಗೆ. ವಿವಿಧ ಕ್ಷೇತ್ರಗಳಲ್ಲಿ ಅಪ್ಲಿಕೇಶನ್ನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾವ ಅಪ್ಲಿಕೇಶನ್ನ ಬಗ್ಗೆ? ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇದರ ಅಪ್ಲಿಕೇಶನ್ ಎಲ್ಲಿ? ಡಿಫ್ರೆಂಟ್ ಸೆಕ್ಟಾರ್ಸ್ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಹಾಗಾದರೆ ಇದನ್ನು ಹೇಗೆ ಬರೆಯೋದು ನೋಡಿ. ಇವಾಗ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಓಕೆ, ಇಲ್ಲಿಗೆ ವೊಕ್ಯಾಬ್ಯುಲರಿ ಮುಗ್ದಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಹಿಂದಿನ ವಾಕ್ಯದಲ್ಲಿ ಅವ್ರು ಏನು ಹೇಳಿದ್ರು ನೋಡಿ. ಅನೇಕ ಅನ್ವಯಿಕೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ. ತುಂಬ ಈಗ ಅಡ್ವಾನ್ಸ್ಡ್ ಆಗಿ ಇದ್ದೀವಿ ಎಲ್ಲ ಫೀಲ್ಡಲ್ಲೂ ಅಷ್ಟೇ. ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿದ್ದಾರೆ, ಅಗ್ರಿಕಲ್ಚರ್ ಫೀಲ್ಡ್. ಅಗ್ರಿಕಲ್ಚರ್ ಫೀಲ್ಡಲ್ಲಿ ಒಂದು ಈ ಟ್ರೆಡಿಷ್ನಲ್ ಫಾರ್ಮಿಂಗ್ ಇದೆ ಅಲ್ವಾ, ಇದನ್ನು ಇವರಿಗೆ ಯಾವುದಕ್ಕೆ ಕಂಪೇರ್ ಮಾಡ್ತಾ ಇರುವಂಥದ್ದು? ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ ನಾವು ಅಪ್ಡೇಟ್ ಆಗಿದ್ದೀವಿ.
ಅದಕ್ಕೆ ಕಂಪೇರ್ ಮಾಡ್ತಾ ಇರುವಂಥದ್ದು. ಸೊ ಹಾಗಾಗಿ ಅಪ್ಡೇಟೆಡ್ ಫಾರ್ಮಿಂಗ್ ಅಂತ ನಾವು ಹೇಳಬಹುದು. ಟ್ರೆಡಿಷ್ನಲ್ ಅಲ್ಲಿ 1 kg ಬೆಳೀತಾ ಇದ್ದಿದ್ದು ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದರ ಸಹಾಯದಿಂದ ಈಗ 5 kg ಬೆಳೀತಾ ಇದ್ದಾರೆ. ಏನಾಗಿದೆ? ಕ್ರಾಪ್ಸ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಅದ್ರ ಬಗ್ಗೆನೇ ಇಲ್ಲಿ ಮಾತಾಡ್ತಾ ಇರುವಂಥದ್ದು. ವೆನ್ ದಿ ಟ್ರೆಡಿಷನಲ್ ಫಾರ್ಮಿಂಗ್ ಟೈಪ್ ಈಸ್ ಕಂಪೇರ್ಡ್ ಟು ದ ನ್ಯೂ ಒನ್, ದಿ ಅಪ್ಡೇಟೆಡ್ ಫಾರ್ಮಿಂಗ್, ವಿ ಕ್ಯಾನ್ ಸಿ ಅಪ್ಡೇಟೆಡ್ ಫಾರ್ಮಿಂಗ್ ಏನು ಮಾಡಿದೆ? ಬೆಳೆಗಳನ್ನು ಬೆಳೆಯೋದಕ್ಕೆ ಇನ್ನಷ್ಟು ನಮಗೆ ಸ್ಪೇಸ್ ಮಾಡಿ ಕೊಟ್ಟಿದೆ. ಆ್ಯಂಡ್ ಇದು ಫಾರ್ಮರಿಗೆ ಹೆಲ್ಪ್ ಆಗ್ತಿದೆ. ಯಾರು ಸಹಾಯ ಮಾಡ್ತಾ ಇರೋರು ಫಾರ್ಮರ್ಗೆ? ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದ್ರ ಬಗ್ಗೆ ಹೇಳಿರುವಂಥದ್ದು. ಹಾಗಾದರೆ ಇದನ್ನು ಹೇಗೆ ಬರಿತೀವಿ ನೋಡಿ, ಈಗ ನಾನು ಬರೆದು ನಿಮಗೆ ತೋರಿಸ್ತೀನಿ. ಓಕೆ, ತಗೊಳ್ಳೋಣ. ಇನ್ ದಿ ಅಗ್ರಿಕಲ್ಚರ್ ಫೀಲ್ಡ್, ಈ ರೀತಿ ತಗೊಳ್ಳೋಣ. ಇಲ್ಲಿರೋದನ್ನ ಬರಿತಾ ಇದ್ದೀನಿ. ಇನ್ ದಿ ಅಗ್ರಿಕಲ್ಚರ್ ಫೀಲ್ಡ್, ಕಮ, ಓಕೆ, ದಿಸ್ ಹ್ಯಾಸ್ ಹೆಲ್ಪಡ್, ಸಹಾಯ ಆಗಿದೆ ಅಲ್ವಾ, ಅದಕ್ಕೋಸ್ಕರ ದಿಸ್ ಹ್ಯಾಸ್ ಹೆಲ್ಪಡ್ ದ ಫಾರ್ಮರ್. ಹೇಗೆ ಅವನಿಗೆ ಸಹಾಯ ಆಗಿರುವಂಥದ್ದು? ಹೆಚ್ಚು ಬೆಳೆಗಳನ್ನು ಬೆಳೆಯೋ ಮುಖಾಂತರ. ಫಾರ್ಮರ್ ಟು ಗ್ರೋ ಅಥವಾ ಟು ಪ್ರೊಡ್ಯೂಸ್, ಬೆಟರ್ ಪ್ರೊಡ್ಯೂಸ್ ಅಂತ ಇದೆ ಅಲ್ವಾ, ಟು ಪ್ರೊಡ್ಯೂಸ್ ಮೋರ್ ಕ್ರಾಪ್ಸ್, ಟು ಪ್ರೊಡ್ಯೂಸ್ ಮೋರ್ ಕ್ರಾಪ್ಸ್. ಯಾವುದಕ್ಕೆ ಕಂಪೇರ್ ಮಾಡಿದ್ರೆ? when it is compared to traditional farming type, traditional farming type. ನೋಡಿ, ಈ ರೀತಿಯಲ್ಲಿ ನಾವು ವಾಕ್ಯವನ್ನು ಬರಿಬಹುದಾಗಿದೆ. ಸೊ ಮೊದಲನೇದಾಗಿ ನಾನಿಲ್ಲಿ ಏನು ಬರೆದೆ ಅದನ್ನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ನೋಡಿ. ಮೊದಲನೇದಾಗಿ ಬರೆದಿದ್ದು ಯಾವ ಫೀಲ್ಡ್ನಲ್ಲಿ? ವೈ? ಬಿಕಾಸ್ ನಾವಿಲ್ಲಿ ನೋಡಿದ್ವಿ ಅನೇಕ ಕಡೆ ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಅಪ್ಲೈ ಮಾಡ್ತಿದ್ದಾರೆ. ಅದರಲ್ಲಿ ಒಂದು ಅಂದರೆ ಈ ಕೃಷಿ ಕ್ಷೇತ್ರ. ಇಲ್ಲಿ ಏನಾಗ್ತಿದೆ? ಅಫ್ಕೋರ್ಸ್ ಕೃಷಿ ಅಂತಂದರೆ ಅಲ್ಲಿ ಬರೋನು ಯಾರು? ಮೊದಲಿಗೆ ರೈತ. ಅವನಿಗೆ ಸಹಾಯ ಆಗ್ತಿದೆ. ಹೇಗಾಗ್ತಿದೆ ಸಹಾಯ? ಅವನಿಗೆ ಹೆಚ್ಚಿನ ಬೆಳೆಗಳನ್ನು ಅವನು ಬೆಳೀತಾ ಇದ್ದಾನೆ, ಅದ್ರ ಮುಖಾಂತರ ಅವನಿಗೆ ಸಹಾಯ ಆಗ್ತಿದೆ. ಇದು ಬೆಳೆಯೋದಕ್ಕೆ ಯಾರು ಕಾರಣ? ಯಾರಿಗೆ ಕಂಪೇರ್ ಮಾಡಿದ್ರೆ ಅಥವಾ ಯಾವ ವಿಧಕ್ಕೆ ಕಂಪೇರ್ ಮಾಡಿದ್ರೆ ಈಗ ಅವನು ಬೆಳೆಯುವಂಥ ಒಂದು ಕ್ರಿಯೆ ಜಾಸ್ತಿ ಆಗಿದೆ, ಅದನ್ನು ಹೇಳಿರೋವಂಥದ್ದು. ಹಾಗಾಗಿ ಇದನ್ನು ಈ ರೀತಿಯಲ್ಲೇ ತಗೊಳ್ಬೇಕು. ಆ್ಯಂಡ್ ನೀವು ಗಮನಿಸಬಹುದು ಹಿಂದಿನ ವಾಕ್ಯದ ಕಂಟಿನ್ಯೂಯೇಷನ್ ಇಲ್ಲಿದೆ. ದಿಸ್ ಈಸ್ ದ ಥಿಂಗ್ ವಿಚ್ ಯು ನೀಡ್ ಟು ಪ್ರಾಕ್ಟೀಸ್. ನಿಮ್ಮ ಪರೀಕ್ಷೆಯಲ್ಲೂ ಹೀಗೆ ಆಗುತ್ತೆ, ಲಿಂಕ್ಸ್ ಇದ್ದೇ ಇರುತ್ತೆ. ಲಿಂಕ್ ಬಿಟ್ಟರೆ ನಿಮ್ಮ ಆನ್ಸರ್ ಸರಿ ಬರೋದಿಲ್ಲ. ಹಾಗಾಗಿ ಮೇಂಟೈನ್ ದ ಲಿಂಕ್ ಲೈಕ್ ದಿಸ್. ಓಕೆ, ಇದು 2ನೇ ವಾಕ್ಯ ಆಗಿತ್ತು. 3ನೇ ವಾಕ್ಯ, ಇದು ಪಶುಸಂಗೋಪನೆ, ಮೀನುಗಾರಿಕೆ ಮತ್ತು ಅರಣ್ಯ ಕ್ಷೇತ್ರಗಳಲ್ಲಿಯೂ ಸಹಾಯ ಮಾಡುತ್ತಿದೆ. ಯಾವುದು? ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಪ್ಲಿಕೇಶನ್. ಬರೆಯೋಣ. ಇದು 8. ಪಶುಸಂಗೋಪನೆ ವಿಚ್ ಇಸ್ ನಥಿಂಗ್ ಬಟ್ ಅನಿಮಲ್ ಹಸ್ಬ್ಯಾಂಡ್ರಿ ಅಂತ ನಾವು ಹೇಳಬಹುದು. ಕಮ, ಮೀನುಗಾರಿಕೆ ಅಂತ ಕೊಟ್ಟಿದ್ದಾರೆ ವಿಚ್ ಇಸ್ ನಥಿಂಗ್ ಬಟ್ ಸಿಂಪಲ್ ಫಿಶಿಂಗ್. ನಮಗೆ ಗೊತ್ತಿದೆ ಅಲ್ವಾ, ಫಿಶಿಂಗ್. ಮತ್ತು ಆ್ಯಂಡ್ ಅರಣ್ಯ ಕ್ಷೇತ್ರಗಳಲ್ಲಿಯೂ, ಅರಣ್ಯ ಇನ್ ದ ಸೆನ್ಸ್ ಫಾರೆಸ್ಟ್ ಅಂತ ತಗೊಳ್ಬಹುದು. ಓಕೆ, ಕ್ಷೇತ್ರಗಳಲ್ಲಿಯೂ ಏರಿಯಾಸ್, ಸಹಾಯ ಮಾಡುತ್ತಿದೆ ಹೆಲ್ಪಿಂಗ್ ಅಂತ ತಗೊಳ್ಬಹುದು. ಓಕೆ, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಯಿತು. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇಟ್ಸ್ ವೆರಿ ಸಿಂಪಲ್. ಇದು ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಬ್ಜೆಕ್ಟ್ ಆಯಿತು. ಸಹಾಯ ಮಾಡುತ್ತಿದೆ ವರ್ಬ್ ಆಯಿತು. ಯಾವ ಯಾವ ಕ್ಷೇತ್ರಗಳಲ್ಲಿ ಸಹಾಯ ಮಾಡ್ತಿದೆ? ಇದೇನಾಯಿತು? ಆಬ್ಜೆಕ್ಟ್ ಆಯಿತು. ಕನ್ನಡ ಭಾಷೆಯಲ್ಲಿ ಒಂದು ವಾಕ್ಯವನ್ನು ರಚನೆ ಮಾಡೋದಕ್ಕೆ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಅಂತ ಕಾನ್ಸೆಪ್ಟನ್ನು ಬಳಸಿದ್ರೆ ಇಂಗ್ಲೀಷ್ನಲ್ಲಿ ನಾವು ಬಳಸ್ತೀವಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅಂತ. ಹಾಗಾದರೆ ಹೇಗೆ ಬರೀತೀವಿ ನೋಡಿ, ಬರೆದು ತೋರಿಸ್ತಾ ಇದ್ದೀನಿ. 8 ಸಹಾಯ ಮಾಡುತ್ತಿದೆ, ಪ್ರೆಸೆಂಟ್ ಕಂಟಿನ್ಯೂಸ್. ಹಾಗಾಗಿ ಇಟ್ ಈಸ್ ಹೆಲ್ಪಿಂಗ್ ಏರಿಯಾಸ್ ಲೈಕ್, ಅಥವಾ ಇಟ್ ಈಸ್ ಹೆಲ್ಪಿಂಗ್ ಅನಿಮಲ್ ಹಸ್ಬೆಂಡ್ರಿ, ಫಿಶಿಂಗ್ ಆ್ಯಂಡ್ ಫಾರೆಸ್ಟ್ ಏರಿಯಾಸ್. ಈ ರೀತಿಯೆಲ್ಲ ಅವರು ತಗೊಳ್ಳಿ. ಏರಿಯಾಸ್ ಲೈಕ್ ಅನಿಮಲ್ ಹಸ್ಬೆಂಡ್ರಿ, ಕಮ, ಫಿಶಿಂಗ್ ಆ್ಯಂಡ್ ಫಾರೆಸ್ಟ್ ಏರಿಯಾಸ್ ಆಲ್ಸೋ ಅಥವಾ ಫಾರೆಸ್ಟ್ ಆಲ್ಸೋ, ಈ ರೀತಿಯೆಲ್ಲ ಆದರೂ ತಗೊಳ್ಬಹುದು. ಹೀಗೆ ಇಲ್ಲಿ ನಾನು ವಾಕ್ಯವನ್ನು ರಚನೆ ಮಾಡಿದ್ದೀನಿ. ಸಿ, ಇಟ್ ಅಂತಂದರೆ ಸಬ್ಜೆಕ್ಟ್, ಈಸ್ ಹೆಲ್ಪಿಂಗ್ ಅಂದರೆ ವರ್ಬ್. ಯಾವುದರಲ್ಲಿ ನಮ್ಗೆ ಸಹಾಯ ಮಾಡ್ತಿದ್ದೆ, ಯಾವ ಕ್ಷೇತ್ರಗಳಲ್ಲಿ, ಅದನ್ನು ನಾನು ಇಲ್ಲಿ ತಗೊಂಡಿದ್ದೀನಿ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ ಅಥವಾ
545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ನಡೆದಿದೆ ಇದನ್ನ ನಾವು ತಗೊಳ್ಬಹುದು ಹ್ಯಾಪನ್ನೆಡ್ ಅಂತ ತಗೊಳ್ಳೋಣ. ಹ್ಯಾಪನ್ನೆಡ್ ಫುಲ್ ಸ್ಟಾಪ್. ಏನು ಹೇಳಿದ್ದಾರೆ ಅರ್ಥ ಮಾಡ್ಕೊಳ್ಳೋಣ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡ್ಯೂ ಟು ದಿಸ್, ಇದರಿಂದ ಏನಾಗಿದೆ ಅಥವಾ ಇದರ ಪ್ರಗತಿಯಿಂದ ಏನಾಗಿದೆ, ದ ಪ್ರೋಗ್ರೆಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಲೆಡ್ ಟು ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಹೀಗಾದರೂ ಹೇಳಬಹುದು ಅಥವಾ ಇದನ್ನು ಹೀಗಾದರೂ ಬರೀರಿ. ದ ಪ್ರೋಗ್ರೆಸ್ ಯಾವುದರ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, of science and technology, the progress of science and technology has led anta ತಗೊಳ್ಳೋಣ better, has led to ಯಾವುದಕ್ಕೆ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬರಿತಾ ಇದ್ದೀನಿ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಫುಲ್ ಸ್ಟಾಪ್. ನೋಡಿ ಈ ರೀತಿಯಲ್ಲಿ ಬರಿಬಹುದು ಅಥವಾ ಇದನ್ನ ಹೀಗೂ ಕೂಡ ಹೇಳಬಹುದು. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಹ್ಯಾಪನ್ಡ್ ಡ್ಯೂ ಟು ದ ಪ್ರೋಗ್ರೆಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಹಾಗಾದರೂ ಬರಿಬಹುದು. ಮೊದಲಿಗೆ ನಾನು ಏನು ಮಾಡಿದೆ, ಇಲ್ಲಿನ ವಿಷಯವನ್ನು ನಾನು ಬರೆದೆ. ಐ ಆಮ್ ಶೋಯಿಂಗ್ ಯು ದ ಪ್ರೋಗ್ರೆಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇದೇ ವಿಷಯ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಲ್ಲಿ ಏನಾಗಿದೆ, ಪ್ರೋಗ್ರೆಸ್ ಕಂಡಿದೆ. ಇದರ ಪ್ರೋಗ್ರೆಸ್ ಎಲ್ಲಿ ನಮಗೆ ರಿಸಲ್ಟ್ ಆಗಿ ಕಾಣಿಸ್ತಾ ಇದೆ ಅಂತಂದರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನಲ್ಲಿ. ಹಾಗಾಗಿ ಇದು ನಮ್ಮ ಸಬ್ಜೆಕ್ಟ್ ಆಯಿತು. ಹ್ಯಾಸ್ ಲೆಡ್ ಅಂದರೆ ಕರ್ಕೊಂಡು ಹೋಗಿದೆ, ಆಗಿದೆ ಅಂತ ಅರ್ಥ. ವರ್ಬ್ ಎಲ್ಲಿ ಅಥವಾ ಯಾವುದರಲ್ಲಿ ಕ್ರಾಂತಿ ಕಂಡಿರೋದು, ಇಂಡಸ್ಟ್ರಿಯಲ್. ಅದನ್ನು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಹೀಗೆ ಬರೀಬಹುದು. ನೋಡಿ ಇಲ್ಲಿ ನಾನು ಇಂಗ್ಲೀಷ್ನಲ್ಲಿ ವಾಕ್ಯವನ್ನು ರಚನೆ ಮಾಡೋದಕ್ಕೆ ಈ ಫಾರ್ಮುಲಾನ ಬಳಸಿದ್ದೀನಿ. ಇದೇ ಸಬ್ಜೆಕ್ಟ್ ಪ್ಲಸ್ ವರ್ಡ್ ಪ್ಲಸ್ ಆಬ್ಜೆಕ್ಟ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಇನ್ ಟುಡೇಸ್ ಸೆಷನ್ ಐ ಡಿಸ್ಕಸ್ಡ್ ಅ ಕನ್ನಡ ಪ್ಯಾರಾಗ್ರಾಫ್. ಇವತ್ತಿನ ಸೆಷನಲ್ಲಿ ಈ ರೀತಿಯ ಒಂದು ಕನ್ನಡ ಪ್ಯಾರಾಗ್ರಾಫನ್ನು ನಾನು ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡಿದೆ. ಐ ಹೋಪ್ ಯು ಗಾಟ್ ದ ಕಾನ್ಸೆಪ್ಟ್. ಗೊತ್ತಿಲ್ಲದಿರೋಂಥ ಪದಗಳನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ. ಓಕೆ, ಒಂದು ವೇಳೆ ನೀವು ಕೂಡ ನಮ್ಮ ಕ್ಲಾಸಸ್ಸಿಗೆ ಏನಾದರೂ ಜಾಯಿನ್ ಆಗಬೇಕು ಅಥವಾ ನಮ್ಮ ಪುಸ್ತಕವನ್ನೇನಾದರೂ ತೊಗೊಳ್ಬೇಕು ಅಂತಿದ್ದಲ್ಲಿ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬರಿದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಪೀಪಲ್. ನಾಳೆ ಮತ್ತೊಂದು ಕಾನ್ಸೆಪ್ಟ್ನ ಜೊತೆಯಲ್ಲಿ ನಿಮ್ಮನ್ನು 8 ಗಂಟೆಗೆ ರಾತ್ರಿ ಭೇಟಿ ಮಾಡ್ತೀನಿ. ಹ್ಯಾಪಿ ಲರ್ನಿಂಗ್.